ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಹೊಸ ವೀಕೆಂಡ್ ಮತ್ತು ಹೊಸ ವಿಡಿಯೋಗೆ ಸ್ವಾಗತ. ವೀಕೆಂಡ್ ಬಂದ್ರೆ ಸಾಕು ಅರ್ಣವ್ ಅಪ್ಪ ಎಲ್ಗಾರ ಹೊರಗೆ ಹೋಗಮ್ಮಪ್ಪ ಅಂತ ಹೇಳ್ತಾ ಇರ್ತಾನೆ. ಅದ್ರಾಗ ಮಕ್ಕಳು ಯೂಟ್ಯೂಬಲ್ಲಿ ಈ ಫಾರಿನ್ ಕಂಟ್ರಿದೆಲ್ಲ ನೋಡಿ 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 ಅಂಥದ್ದೇ ಸೆಟಪ್ ಬೇಕು, ಆ ಥರದೇ ಆಟ ಆಡ್ಬೇಕು ಅಂತ ಕೇಳೋದು ಜಾಸ್ತಿ ಆಗ್ಬಿಟ್ಟದು. ಅದ್ರಾಗ ಅರ್ಣವ್ಗೆ ಯೂಟ್ಯೂಬಲ್ಲಿ ಬ್ಲಿಪ್ಪಿ ವಿಡಿಯೋಸ್ ಅಂದ್ರೆ ಫುಲ್ ಫೇವ್ರೇಟ್ ಅವನಿಗೆ. ಅದಕ್ಕೆ ಅದೇ ಥರದ್ದು ಸೆಟಪ್ ಎಲ್ಲರ ಈತ ಸುತ್ತಮುತ್ತಲಲ್ಲಿ ಅಂತ ನೋಡ್ತಾ ಇದ್ರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ರನ್ನಲ್ಲಿ ಹಿಡೋ ಲ್ಯಾಂಡ್ ಅಂತೇಳಿ ಒಂದು ಪ್ಲೇ ರೂಮ್ ಮಾಡಿದ್ದಾರೆ. ಆಯ್ತು, ಈ ಥರದೊಂದು ಪ್ಲೇ ರೂಮ್ ಇಲ್ಲಿ ಬೆಂಗಳೂರಾಗ ಐತೆ ಅಂತಂದ್ಮೇಲೆ ನನ್ನ ಮಗ ಸುಮ್ಮನೆ ಇರ್ತಾನ. ನಡಿಯಪ್ಪ ಹೋಗಮ್ಮ ಅಂತ ಕಿಟಕಿ ಇಟ್ಟ. ಚಲೋ ನಾನು ನಿಂತು ರೆಡಿಯಾಗಿ ಅವ್ನು ಕರ್ಕೊಂಡು ಹೊರಟ್ಬಿಟ್ವಿ. ಈ ಪ್ಲೇ ಹೋಮ್ ಎಕ್ಸಾಕ್ಟ್ ಆಗಿ ವಿಪ್ರೋ ಗೇಟ್ ಆದ್ಮೇಲೆ ದೊಡ್ಡತೋಗಿರ ಹತ್ರ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ವಿಲೇಜ್ ರೆಸ್ಟೋರೆಂಟ್ ಅಂತ ಹುಡುಕಿದ್ರೆ ಎಲೆಕ್ಟ್ರಾನಿಕ್ ಸಿಟಿಲಿ ಸಿಕ್ಬಿಡುತ್ತೆ. ಇದು 5ನೇ ಫ್ಲೋರ್ ಇದೆ. ಎಂಟ್ರ್ ಆಗೋಣ. ರಿಸೆಪ್ಷನ್ ಹತ್ರ 400 ರೂಪಾಯಿ ಅಥವಾ 450 ರೂಪಾಯಿ. ನಾವು ವಾರದಿಂದಲ್ಲಿ ಅಂದ್ರೆ ಸೋಮವಾರದಿಂದ ಶುಕ್ರವಾರ ತನಕ ಹೋದ್ರೆ 400 ರೂಪಾಯಿ ಒಂದೂವರೆ ತಾಸಿಗೆ, ಇಲ್ಲ ಶನಿವಾರ ಆಯ್ತಾರ ಹೋದ್ರೆ 450 ರೂಪಾಯಿ ಒಂದೂವರೆ ತಾಸಿಗೆ. ಒಳಗಡೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಸಾಕ್ಸ್ ಇರಬೇಕು ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಒಳಗಡೆ ಬಿಡಲ್ಲ. ಚಿಕ್ಕ ಹುಡುಗರ ಜೊತೆ ಯಾರನ್ನ ಒಬ್ಬ ದೊಡ್ಡವರು ಹೋಗ್ಬೋದು ಒಳಗಡೆ, ಅಂದ್ರೆ ಅವರು ಹೆಂಗೆ ಹುಷಾರಾಗಿ ಆಟ ಆಡ್ತಾರ ಇಲ್ಲ ಅಂತೇಳಿ. ಒಳಗಡೆ ಹೋದ್ಮೇಲೆ ಮುಗೀತು, ಕೋತಿ ಕೈಯಾಗ ಮಾಣಿಕೆ ಕೊಟ್ಟಂಗ ಆಗತ್ತ. ಈ ಹುಡುಗರನ್ನ ಹಿಡ್ಕೊಳೋದೇ ಆಗಂಗಿಲ್ಲ. ಅವ್ರು ಏನ್ ಅನ್ಸಿಗುತ್ತೆ ಎಲ್ಲ ಜಿಗಿಯೋದು ಆಡೋದು ಎಲ್ಲ ಮಾಡ್ತಾ ಇರ್ತಾರೆ. ಇದೇನಾರ ನಮ್ಮ ಊರ್ ಕಡೆ ಆಗಿತ್ತು ಅಂದ್ರ ಇವು ಒಂದ್ ದಿವ್ಸನ ಬರಂಗಿಲ್ಲ, ಹಂಗ ಹುಡುಗರು ಕಿತ್ತೆ ಆಗ್ಬಿಡ್ತಾರ. ಅಲ್ಲೇ ಬೇರೆ ಹುಡ್ರಿಗೆ ಮಲ್ಕೋತಿ ಆಟ, ಇಲ್ಲಾಂದ್ರೆ ಲಗೋರಿ, ಇಲ್ಲಾಂದ್ರೆ ಚಿಲ್ಲಿ ದಾಂಡು ಏನಾದ್ರು ಆಟ ಆಡಿಸ್ತಾ ಇರ್ತೀವಿ. ಇಲ್ಲಿ ಬೆಂಗಳೂರಾಗ ಅದೇನು ಮಾಡಕ್ ಆಗಂಗಿಲ್ಲ. ಈ ಗಂಡ ಹೆಂಡತಿ ನೌಕರಿ ಮಾಡೋರಾದ್ರ ಏನು ಕೆಲಸನೇ ಆಗಂಗಿಲ್ಲ ಇಲ್ಲಿ. ಈ ಕಿಡ್ ಲ್ಯಾಂಡ್ ಸೆಟಪ್ ಹತ್ರ 60x40 ಸೈಟ್ ಅಲ್ಲಿ ಇದ್ದಂಗಿದೆ. ಸೊ ಫುಲ್ ದೊಡ್ಡದು. ಸೊ ಜಾಗನೂ ಸ್ಪೇಸಿ ಆಗಿರುತ್ತೆ. ಅಲ್ಲಲ್ಲಿ ಚಿಕ್ಕ ಹುಡುಗರಿಗೆ ಯಾವ ತರ ಆಟ ಆಡ್ಬೇಕು, ಇಲ್ಲ ಯಾವ ತರ ಮುಂದೆ ಹೋಗ್ಬೇಕು ಅಂತ ಹೇಳ್ಕೊಡಕ್ಕೆ ಅಲ್ಲಿ ಹೆಣ್ಮಕ್ಳು ನಿಂತಿರ್ತಾರೆ. ಸೊ ಯಾವ್ದೇ ತರದ ಪ್ರಾಬ್ಲಮ್ ಆಗಲ್ಲ, ಫುಲ್ ಸೇಫ್ಟಿಯಲ್ಲಿ ಇರುತ್ತೆ ಒಳಗಡೆ. ಕರೆಕ್ಟ್ ಆಗಿ 1.5 ತಾಸು ಒಳಗೆ ಇರ್ತಾರಲ್ಲ, ಸ್ವಲ್ಪ ಹುಡ್ರಿಗೆ ಸುಸ್ತಾಗ್ಬೋದು, ಇಲ್ಲಾಂದ್ರೆ ಡಿಹೈಡ್ರೇಟ್ ಆಗ್ಬೋದು. ಸೊ ಅದಕ್ಕೆ ನಾವು ಯಾವಾಗ್ಲೂ ನೀರಿನ ಬಾಟ್ಲ ಒಂದ್ ಜೊತೆನೆ ಇಟ್ಟಿರ್ತೀವಿ ಯಾವಾಗ್ಲೂ. ಜಾಸ್ತಿ ಹುಡ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಏನ್ ಇರಲ್ವಲ್ಲ ಇಲ್ಲಿ ಬೆಂಗಳೂರಲ್ಲಿ. ಅದಕ್ಕೆ ಏನಾದ್ರೂ ಯಾವಾಗಾರ ಈ ತರ ಹೊರಗಡೆ ಕರ್ಕೊಂಡೋಗಿ ಬಂದ್ರೆ ಒಂದ್ ದಿನ ಅಂತೂ ಫುಲ್ ಸುಸ್ತಲ್ಲಿ ಮಲ್ಕೊಂಡ್ ಬಿಟ್ಟಿರ್ತಾನೆ, ಒಂದು ಮಾತು ಆಡಕ್ ಹೋಗಲ್ಲ.
ಈ ತರ ಯಾವಾಗ ನಾವು ಮಕ್ಳ ಜೊತೆ ಹೊರಗಡೆ ಹೋದ್ವಿ ಅಂದ್ರೆ ನಾವು ಮೊಬೈಲ್ ಗಿಬೈಲ್ ಏನು ಮುಟ್ಟಕ್ ಹೋಗಲ್ಲ. ಅಟ್ಲೀಸ್ಟ್ ಅವ್ರ ಜೊತೆ 1.5 ತಾಸು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಆಟ ಆಡೋದು, ಇಲ್ಲ ಅವ್ರು ಮಾಡೋ ಕುಚೇಷ್ಟ ನೋಡ್ತಾ ಇದ್ರೆ ಒಂಥರ ನಮಗೂ ಖುಷಿ ಅನ್ಸುತ್ತೆ. ಈ ಕಿಡ್ಲ್ಯಾಂಡ್ ಒಳಗಡೆ ಒಂದು ಮಿನಿ ಪಾರ್ಟಿ ಹಾಲ್ ತರ ಇದೆ. ಅಂದ್ರೆ ಯಾರನ್ನ ನಮ್ ಬರ್ತ್ಡೇ ಮಾಡ್ಬೇಕು, ಯಾರನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಚಿಕ್ಕ ಮಕ್ಳದು ಅಂತಂದ್ರೆ ಅಲ್ಲಿ ಒಳಗಡೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಡ್ತಾರೆ. ಈ ಚಿಕ್ಕ ಮಕ್ಕಳಿಗೆ ಅಂದ್ರೆ 1 ವರ್ಷದಿಂದ 6 ವರ್ಷದವರೆಗೆ ಏನೇನ್ ಬೇಕದ ಆಟ ಸಾಮಾನುಗಳು ಎಲ್ಲ ಇರುತ್ತೆ ಅಲ್ಲಿ. ಅಂದ್ರೆ ಚಿಕ್ಕ ಹುಡುಗರಿಗೆ ಆಟ ಆಡಕ್ ಬರಲ್ಲ, ಈ ಮೇಲ್ಗಡೆ ಹಾಕೋದು ಎಳೆಯೋದು ಆ ತರಗಳಿಗೆಲ್ಲ ಚಿಕ್ಕ ಚಿಕ್ಕದಾಗಿ ಗೊಂಬೆ, ಇಲ್ಲಾಂದ್ರೆ ಕೆಳಗಡೆ ಆಟ ಆಡೋ ಗಾಳಿಗಳು, ಆ ತರದೆಲ್ಲ ಸೆಟಪ್ ಚೆನ್ನಾಗಿಟ್ಟಿದ್ದಾರೆ. ಫೈನಲಿ ಒಂದ್ ಯಾವ್ದಾರ ವೀಕೆಂಡ್ ಅಲ್ಲಿ ಹುಡುಗರಿಗೆ ಫಿಸಿಕಲಿ ಫಿಟ್ ಆಗಿಡಬೇಕು, ಇಲ್ಲ ಫಿಸಿಕಲಿ ಆಕ್ಟಿವ್ ಆಗಿಡಬೇಕು, ಹಾಗೆ ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೇಕು ಅಂತಂದ್ರೆ ಕಿಡ್ಲ್ಯಾಂಡ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ಸೊ ಫೈನಲಿ ಎಲ್ಲ 1.5 ತಾಸು ಆಟ ಆಡಿದ್ಮೇಲೆ ಕೊನೆಗೆ ಹೋಗೋ ಟೈಮ್ ಬಂತಂದ್ರೆ ನನ್ ಮಗ ಅಪ್ಪ ಒಂದ್ ರೌಂಡ್ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲ ಆಟ ಮುಗಿಸ್ಕೊಂಡ್ ಬಂದ್ಬಿಡ್ತಾನೆ 10 ನಿಮಿಷದಲ್ಲಿ. ದಯವಿಟ್ಟು ಈ ಚಾನಲ್ ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಪ್ಲೀಸ್.